Welcome to Bio GK Academy. Today we can discuss about the famous chemicals and formulas and uses. ನೋಡಿ ಇದನ್ನ ತುಂಬ ಎಕ್ಸಾಮ್ಸಿಗೆ ಕೇಳಿದ್ದಾನೆ. ಅದು UPSC ಆಗಿರ್ಬೋದು, KPSC ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, PSI ಮತ್ತು ಸಿವಿಲ್ಲು, ಕಾನ್ಸ್ಟೇಬಲು, CRDR ಎಲ್ಲ ಎಕ್ಸಾಮ್ಸಿಗೆ ಬಂದಿದೆ. ಈವನ್ ನೀಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ, SSC ಎಕ್ಸಾಮ್ಸ್, ರೈಲ್ವೇದಲ್ಲಿ ಕೂಡ ಕೇಳಿದ್ದಾನೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ನೀಟಾಗಿ ಒಂದೇ ಸೈಡು ಯಾವ್ದಾವ ಥರ ಯೂಸ್ ಮಾಡ್ಬೋದು ಅಂತ ಮಾತಾಡ್ತಾ ಹೋಗ್ತೀನಿ ಫಸ್ಟ್ ಟೈಮು. ನೋಡಿ ಹೌಸ್ ಹೋಲ್ಡ್ ಕೆಮಿಕಲ್ಸಲ್ಲಿ ಬಳಸೋಂಥದ್ದು ಯಾವ ಥರ ಇರ್ತಾವೆ ಅಂತ ಲೀಸ್ಟ್ ಮಾಡಿದ್ದೀನಿ. ಫಸ್ಟ್ ಮೊದಲೇದಾಗಿ ವಾಟರ್. ನೋಡಿ ಇದು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೀವಿ, ನೋಡಿ ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಇದು H2O ಕೆಮಿಕಲ್ ನೇಮು. ನೋಡಿ ಡ್ರಿಂಕಿಂಗ್ ಆಗಿ ಸಾಲ್ವೆಂಟ್ ಆಗಿ ಬಳಸ್ತೀವಿ ಇದನ್ನು. ನೆಕ್ಸ್ಟ್ ಇದು ಎಲ್ರಿಗೂ ಗೊತ್ತಿರೋದೆ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಕಾಮನ್ ಸಾಲ್ಟ್ NaCl ಸೋಡಿಯಂ ಕ್ಲೋರೈಡ್. ಇದನ್ನು ಫುಡ್ ಪ್ರಿಸರ್ವೇಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ನೋಡಿ ಯಾವುದನ್ನು ಫುಡ್ಡು ಅಳಿಸಿ ಹೋಗ್ತಿದೆ ಅಥವಾ ಕೆಟ್ಟು ಹೋಗ್ತಿದೆ ಅಂದಾಗ ಅದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು. NaCl ಯೂಸ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೀನುಗಳು ಏನಾದರೂ ತುಂಬ ಹೊತ್ತು ಇಟ್ಬಿಟ್ರೆ ಅವು ಸ್ಮೆಲ್ ಬಂದು ಕೆಟ್ಟೋಗೋ ಪರಿಸ್ಥಿತಿ ಬಂದಿರುತ್ತೆ. ಅಂಥ ಟೈಮಲ್ಲಿ ನಾವೇನಾದರೂ ಉಪ್ಪು ಹಾಕ್ಬಿಟ್ರೆ ಅದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಪ್ರಿಸರ್ವ್ ಮಾಡ್ಬೋದು. ಸೊ ಅದೇ ಥರ ಈ NaCl ಯೂಸ್ ಮಾಡ್ತೀವಿ. ಬೇಕಿಂಗ್ ಸೋಡಾ. ನೆಕ್ಸ್ಟ್ ಸೋಡಿಯಂ ಬೈಕಾರ್ಬನೇಟ್ ಅಂತ ಕರಿತೀವಿ. ಇದನ್ನು ನಾವು ಸೋಡಾ ಪುಡಿ ಅಂತಲೂ ಕರಿತೀವಿ ಜನರಲ್ ಟರ್ಮ್ಸ್ನಾಗ. ಇದನ್ನು ಮತ್ತೆ ಎಲ್ಲಿ ಬಳಸ್ತೀವಪ್ಪ ಅಂತಂದರೆ ಈ ದೋಸೆ, ಇಡ್ಲಿ ಇಂಥೆಲ್ಲ ಮಾಡೋ ಟೈಮ್ನಾಗ ಸೋಡಾ ಪುಡಿ ಹಾಕ್ಲೇಬೇಕಾಗುತ್ತೆ. ಸೊ ಅದನ್ನು ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬನೇಟು. ಮತ್ತು ಇನ್ನೊಂದು ಥರ ಎಲ್ಲಿ ಬಳಸ್ತೀವಪ್ಪ ಅಂತಂದರೆ ಹೊಟ್ಟೆಲಿ ಇನ್ ಕೇಸ್ ಆ್ಯಸಿಡಿಟಿ ಜಾಸ್ತಿ ಆದಾಗ ಆ್ಯಂಟಾಸಿಡ್ಸ್, ಮಿಲ್ಕ್ ಆಫ್ ಮೆಗ್ನೀಷಿಯಾಗ ಅದನ್ನು ಬಳಸ್ತೀವಿ. ಮತ್ತು ಈ ಸೋಡಿಯಂ ಬೈಕಾರ್ಬನೇಟು ಬಳಸ್ತೀವಿ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ವಾಷಿಂಗ್ ಸೋಡಾ ಹೋಗೋಣ. ನೋಡಿ ಸೋಡಿಯಂ ಕಾರ್ಬನೇಟ್, ನೋಡಿ Na2CO3 10H2 ಅಂತ ಇದೆ. ಇದನ್ನು ನೆನಪಿರಬೇಕು. ಲಾಂಡ್ರಿ ಅಂದರೆ ಬಟ್ಟೆ ವಾಶ್ ಮಾಡೋ ಟೈಮಲ್ಲಿ ಬಳಸೋ ಅನ್ನೋದು ಗೊತ್ತಿರಬೇಕು. ವಾಷಿಂಗ್ ಸೋಡಾ ಅಂದ್ರೆ ವಾಷಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಲಿ. ಕಾಸ್ಟಿಕ್ ಸೋಡಾ. ನೋಡಿ ಇದು ಸೋಪ್ ಇಂಡಸ್ಟ್ರಿ ಬಳಸ್ತಿದೆ, NaOH. ಈವನ್ ಈ ಕಾಸ್ಟಿಕ್ ಸೋಡಾನ ಇನ್ ಕೇಸ್ ಬಟ್ಟೆಗಳ ಮೇಲೆ ಏನಾದರೂ ಕಲೆಗಳು ಬಿದ್ದರೆ ಅದನ್ನು ತೆಗಿಲಿಕ್ಕೆ ಕೂಡ ಈ ಕಾಸ್ಟಿಕ್ ಸೋಡಾನೇ ಬಳಸ್ತಾರೆ ಅನ್ನೋದು ಗೊತ್ತಿರಲಿ. ಸೋಪ್ ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಕಾಸ್ಟಿಕ್ ಪೊಟ್ಯಾಶ್ ಅಂತೇಳಿ, ಇದು ಸಾಫ್ಟ್ ಸೋಪ್. ಇದು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, ಇದು KOH. NaOH ಇತ್ತಂತಂದರೆ ಬಟ್ಟೆ ಸೋಪು, KOH ಇತ್ತಂದರೆ ಮೈ ಸೋಪ್ ಅಂತ ಗೊತ್ತಿರಬೇಕು ನಿಮಗೆ. ಇದು ಇಂಪಾರ್ಟೆಂಟ್ ನೋಡಿ, ತುಂಬ ಎಕ್ಸಾಮ್ಸಲ್ಲಿ ಬಂದಿದೆ. ನೆಕ್ಸ್ಟ್ ಕ್ಯಾಲ್ಶಿಯಂ ಕಾಂಪೌಂಡ್ಸ್. ನೋಡಿ ಕ್ಯಾಲ್ಶಿಯಂ ರಿಲೇಟೆಡ್ ಏನನ್ನ ಇದೆ ಅಂತ ಅದನ್ನು ಲಿಸ್ಟ್ ಮಾಡಿದ್ದೀನಿ. ನೀವು ಮೊದಲೇದಾಗಿ ಬ್ಲೀಚಿಂಗ್ ಪೌಡರ್. ಇದನ್ನು ಕ್ಯಾಲ್ಶಿಯಂ ಹೈಪೋಕ್ಲೋರೈಡ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನೋಡಿ ನಮಗೇನಾದರೂ ಗಾಯ ಆದಾಗ ಈ ಒಂದು POPನ ಹಾಕ್ತಾರೆ ನಮಗೆ. ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಕಟ್ಟಾರಲ್ವ, ಆ ಕಟ್ಟೋದ್ರಲ್ಲಿ ಏನಿರ್ತಪ್ಪ ಅಂದರೆ ಇದೆ ಕ್ಯಾಲ್ಶಿಯಂ ಸಲ್ಫೈಟ್ ಆಫ್ H2 ಅನ್ನೋದು ಇರುತ್ತೆ ಅಂತ ಕ್ಲಾರಿಟಿ ಇರಬೇಕು. ಜಿಪ್ಸಮ್ ಬಂದುಬಿಟ್ಟು ಸೇಮ್. ನೋಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೂ ಜಿಪ್ಸಮ್ಗೂ ವ್ಯತ್ಯಾಸ ಏನಿದೆ ಅಂದರೆ ಕ್ಯಾಲ್ಶಿಯಂ ಸಲ್ಫೇಟ್ ಸೇಮ್ ಇದೆ, ಬಟ್ ಅಲ್ಲಿ ಆಫ್ H2O ಇದೆ, ಇಲ್ಲಿ 2H2O ಇದೆ. ಈ ಜಿಪ್ಸಮ್ನ ನಾವು ಈ ಒಂದು ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತೀವಿ ಅನ್ನೋದು ಕ್ಲಾರಿಟಿ ಇರಬೇಕು. ಏನಾದರೂ ನಮಗೆ ಕಾಂಕ್ರೀಟ್ ಸ್ಟ್ರಾಂಗ್ ಇರಬೇಕು, ರೋಡ್ ಹಾಕಬೇಕು ಅಂತಂತಂದರೆ ಅಥವಾ ಮನೆ ಕಟ್ಟಬೇಕಂತಂದರೆ ಈ ಜಿಪ್ಸಮ್ ಯೂಸ್ ಮಾಡ್ತೀವಿ ಅನ್ನೋದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಕ್ವಿಕ್ ಲೈಮ್ ಅಂತಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಗೊತ್ತಿರಬೇಕು, ಅಂದರೆ CaO ಅನ್ನೋದು. ನೆಕ್ಸ್ಟ್ ಇದು ಕೆಲವೊಂದು ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಶಿಯಂ ಕಾರ್ಬನೇಟ್ ಕೂಡ ಕೊಡುತ್ತೆ. ಈ ಒಂದು ಸುಣ್ಣದ ಕೆಲವೊಂದು ಹಳೆಯ ಕಾಲದಲ್ಲಿ ಮನೆಗಳಿಗೆ ಸುಣ್ಣ ಬಡಿತಿದ್ರು, ಅವಾಗ ಈ ಕ್ವಿಕ್ ಲೈಮ್ ಕೂಡ ಯೂಸ್ ಮಾಡ್ತಾಯಿದ್ರೆ ಅನ್ನೋ ಕ್ಲಾರಿಟಿ ಇರಲಿ. ಸ್ಲೇಕ್ಡ್ ಲೈಮ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅನ್ನೋದು. ನೆಕ್ಸ್ಟ್ ಮಾರ್ಬಲ್ ಅಥವಾ ಚಾಕ್ ಅಂತ ಕರಿತೀವಿ, ಕ್ಯಾಲ್ಶಿಯಂ ಕಾರ್ಬನೇಟು. ಇದು ಮೊಟ್ಟೆ ಚಿಪ್ನಲ್ಲಿ ಕೂಡ ಇರುತ್ತೆ. ಇವನ್ ಅದೇ ಹೇಳಿದ್ನಲ್ಲ, ಈ ಸುಣ್ಣಕ್ಕೆ ಏನಾದರೂ ತುಂಬ ವರ್ಷ ಆದಮೇಲೆ ಸುಣ್ಣ ಹಚ್ಚಿರ್ತೀವಿ ಅಂದ್ಕೊಳ್ಳಿ, ಅದಕ್ಕೇನಾದರೂ ನೀರು ಹಾಕ್ಬಿಟ್ರೆ ಮತ್ತೆ ವೈಟಾಗಿ ಕಾಣುತ್ತೆ. ಆ ಡ್ಯೂಟಿಗೆ ಈ ಒಂದು ಕ್ವಿಕ್ ಲೈಮ್ಗೆ ಈ ಒಂದು ವಾಟರ್ ರಿಯಾಕ್ಷನ್ ಆದಾಗ ನಮಗೆ ಕ್ಯಾಲ್ಶಿಯಂ ಕಾರ್ಬನೇಟ್ ಬರುತ್ತೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟು ನೋಡಿ ಆ್ಯಸಿಡ್ಸ್ ಮತ್ತು ಫರ್ಟಿಲೈಸರ್ಸ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ತೀನಿ ನಾನು. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದು ಮೆಟಲ್ನ ಕ್ಲೀನ್ ಮಾಡಲಿಕ್ಕೆ, ಯಾವುದನ್ನು ಒಂದು ಮೆಟಲ್ಸ್ ಇರ್ತಾವಲ್ಲ ಒಟ್ಟನ್ನು ಕ್ಲೀನ್ ಮಾಡಲಿಕ್ಕೆ HCl ಬಳಸ್ತಾರೆ ಅನ್ನೋದು ಕ್ಲಾರಿಟಿ ಇರಲಿ. H2SO4 ಇದು ಬ್ಯಾಟ್ರೀಸಲ್ಲಿ ಯೂಸ್ ಮಾಡೋದು ನಿಮ್ಗೆ ಗೊತ್ತಿದೆ. ಜಿಂಕ್ ಆಗಿರ್ಬೋದು, ಲಿಥಿಯಂ ಅಯನ್ ಬ್ಯಾಟ್ರಿ ಆಗಿರ್ಬೋದು, ಮತ್ತು ಬೇರೆ ಬೇರೆ ಬ್ಯಾಟ್ರೀಸಲ್ಲಿ ಈ ಒಂದು H2SO4 ಅನ್ನೋದು ಬಳಸ್ತಾರೆ ಅನ್ನೋದು ಗೊತ್ತಿರಲಿ. ಇದು HNO3. ನೋಡಿ ಇದು ಎಕ್ಸ್ಪ್ಲೋಸಿವ್ಸ್, ಅಂದರೆ ಏನಾದರೂ ಸ್ಫೋಟಕಗಳಲ್ಲಿ ಈ ಒಂದು ನೈಟ್ರಿಕ್ ಆ್ಯಸಿಡ್ ಬಳಸ್ತೀವಿ, HNO3. ಸಲ್ಫ್ಯೂರಿಕ್ ಆ್ಯಸಿಡ್ ಬಂದು ಬ್ಯಾಟ್ರಿಯಲ್ಲಿ, ನೈಟ್ರಿಕ್ ಆ್ಯಸಿಡ್ ಬಂದುಬಿಟ್ಟು ಎಕ್ಸ್ಪ್ಲೋಸಿವ್ಸ್ ಅಂದರೆ ಸ್ಫೋಟಕಗಳಲ್ಲಿ ಅಂತ ಕ್ಲಾರಿಟಿ ಇರಬೇಕು. ತುಂಬ ಸಲ ಕೇಳಿದ್ದಾನೆ ಇದ್ರ ಬಗ್ಗೆ. ನೆಕ್ಸ್ಟ್ ನೋಡಿ ಈ ಒಂದು ಅಸಿಟಿಕ್ ಆ್ಯಸಿಡ್, ವಿನೇಗರ್ ಅಂತ ಕರಿತೀವಿ. ಇದು ಅಸಿಟಿಕ್ ಆ್ಯಸಿಡ್ ತುಂಬ ಒಂದು ಗ್ರೇಪ್ಸಲ್ಲಿ ಆಗಿರ್ಬೋದು, ಬೇರೆ ಬೇರೆ ಒಂದು ಫ್ರೂಟ್ಸಲ್ಲಿ ಕೂಡ ಇದೆ. ನಾವು ಈವನ್ ಆಲ್ಕೋಹಾಲ್ ಪ್ರಿಪ್ರೇಷನ್ ಕೂಡ ಈ ವಿನೇಗರ್ನ ಬಳಸ್ತಾ ಇರ್ತೀವಿ. ನೆಕ್ಸ್ಟು ಅಮೋನಿಯಾ. ನೋಡಿ NH3 ಇದು ಫರ್ಟಿಲೈಸರ್ಸಲ್ಲಿ ತುಂಬ ಇಂಪಾರ್ಟೆಂಟು. ನೋಡಿ CONH2 ಟೇಕ್ ಆನ್ ಪಾಸ್ 2 ಅಂತ ಕರಿತೀವಿ, ಅಂದರೆ NH2 CONH2 ಅಂತಲೂ ಬರಿಬೋದು. ಅದು ಯೂರಿಯಾ ನಾವು ಪ್ರತಿಯೊಬ್ಬ ಒಂದು ಭಾರತೀಯ, ಅದು ಫಾರ್ಮರ್ಸು ಆಗಿದ್ದರೆ ಅದನ್ನು ಯೂಸ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತೇ ಇರುತ್ತೆ. ಇವನ್ ನಾವು ಕೂಡ ಫಾರ್ಮರ್ಸನ್ನು ಆಗಿರೋದ್ರಿಂದ ನಮಗೂ ಇದ್ರ ಬಗ್ಗೆ ಕ್ಲಾರಿಟಿ ಇದೆ. NH2 CONH2 ಅನ್ನೋದು ಯೂರಿಯಾ. NPK ರೇಷಿಯೋ ನೋಡಿ, NPK ಅಂದರೆ ನೈಟ್ರೋಜನ್, ಪೊಟ್ಯಾಷಿಯಮ್, ಫಾಸ್ಫರಸ್ ಅನ್ನೋದು 3:3 ಇರ್ತವೆ. ಆ ಒಂದು ರೇಷಿಯೋ 4:2:1 ಅಂತ ಕೂಡ ಕೇಳ್ತಾ ಇರ್ತಾನೆ. ಈ ಒಂದು ಯೂರಿಯಾ ಇಲ್ಲ ಅಂತಂದರೆ ಗೊಬ್ಬರನೇ ಇಲ್ಲ ಅನ್ನಂಗೆ ಆಗುತ್ತೆ. ಆ ಥರ ತುಂಬ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಿರೋದೇ ಯೂರಿಯಾ ನಮ್ಮ ಇಂಡಿಯಾದಲ್ಲಿ ಅನ್ನೋದು ಕ್ಲಾರಿಟಿ ಇರಲಿ. ಆಮೇಲೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೂಡ ಯೂಸ್ ಮಾಡ್ತಾರೆ.
ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಯೂಸ್ ಮಾಡ್ತೇವೆ. ಬಟ್ ನಾವು ಅತಿ ಹೆಚ್ಚು ಯೂಸ್ ಮಾಡ್ತಿರೋದೇ ಒಂದು ಯೂರಿಯಾ ಅನ್ನೋದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಫ್ಯೂಯಲ್ಸ್ ಆ್ಯಂಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ನೋಡಿ, ಮಿಥೇನ್ ಇದು ನ್ಯಾಚುರಲ್ ಗ್ಯಾಸ್ ಅಂತ ಗೊತ್ತಿರಬೇಕು. ಈ ಒಂದು ಗದ್ದೆಗಳಲ್ಲಿ ಕೂಡ ಅವಾಗ ರಿಲೀಸ್ ಆಗ್ತಾ ಇರ್ತದೆ ಡ್ಯೂ ಟು ದಿ ಭತ್ತ, ಅದರಲ್ಲಿ ರಿಲೀಸ್ ಆಗುತ್ತೆ. ಈವನ್ ಸಗಣಿಯಲ್ಲಿ ಕೂಡ ನಾವು ಸುಟ್ಟಾಗ ಮಿಥೇನ್ ರಿಲೀಸ್ ಆಗುತ್ತೆ, ಅದು ಗೊತ್ತಿರಬೇಕು. ಇದು ನ್ಯಾಚುರಲ್ ಗ್ಯಾಸ್. ಈವನ್ CNGಯಲ್ಲಿ ಏನಿರ್ತಪ್ಪ ಅಂದರೆ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಬರುತ್ತೆ, ಏನು ಪೈಪುಡ್ ನ್ಯಾಚುರಲ್ ಗ್ಯಾಸ್ ಅಂತ ಬರುತ್ತೆ, PNG ನೋಡಿ. ಕಂಪ್ರೆಸ್ ನ್ಯಾಚುರಲ್ CNG PNG ಎಲ್ಲ ಏನಿರುತ್ತೆ ಅಂದರೆ ಮಿಥೇನ್ ಅನ್ನೋದೇ ಇರುತ್ತೆ ಅಂತ ಕ್ಲಾರಿಟಿ ಇರಬೇಕು. ತುಂಬ ಸಲ ಪ್ರಶ್ನೆ ಆಗಿದೆ. ಈವನ್ ನಮಗೆ ಗ್ರೀನ್ ಹೌಸ್ ಎಫೆಕ್ಟ್ ಆಗಬೇಕಾದ್ರೂ ಕೂಡ ಇದೊಂದು ಡೇಂಜರ್ ಅನ್ನೋದು ಗೊತ್ತಿರಬೇಕು. C2H5OH ಫ್ಯೂಯಲ್, ಇದು ಏನು ಕರಿತೀವಿ ಅಂದರೆ ಇಥನಾಲ್ ಅಂತ ಕರಿತೀವಿ, ಫ್ಯೂಯಲ್ ಆಗಿ ಬಳಸ್ತೀವಿ. ಇಥನಾಲ್ ಬ್ಲೆಂಡಿಂಗ್ ಅಂತೇಳಿ ರೀಸೆಂಟಾಗಿ ಮಾಡಿದ್ದಾರೆ ನೋಡಿ, ಗೌರ್ಮೆಂಟ್ ಸ್ಕೀಮಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದಾರೆ. ಪೆಟ್ರೋಲ್ ಅಥವಾ ಡೀಸೆಲಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದಾರೆ. E20 ವೆಹಿಕಲ್ಸ್ ಅಂತಂದ್ರೆ, E20 ಅಂದರೆ 20% ಇಥನಾಲು, 80% ಡೀಸೆಲ್ ಆರ್ 80% ಪೆಟ್ರೋಲ್ ಅನ್ನೋದು. ಈ ಥರ ಈಗ 10% ಮೊದಲಿತ್ತು 2025 ಒಳಗಡೆ, ಈಗೆಲ್ಲ 20% ಮಿಕ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಡೀಸೆಲಲ್ಲಿ ಆ್ಯಕ್ಚುಲಿ 15% ಮಟ್ಟ ರೀಚ್ ಆಗಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ. ಸೊ ಇಥನಾಲ್ ಬ್ಲೆಂಡಿಂಗ್ ಅನ್ನೋದು ಮಾಡಬೇಕಂತ ಫಿಕ್ಸ್ ಆಗ್ತಿದ್ದಾರೆ. ಯಾಕಂದರೆ ನಾವು ಪೊಲ್ಯೂಷನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಈ ಥರ ನ್ಯಾಚುರಲ್ ಸಿಗೋಂಥರನ್ನ ಬಳಸಬೇಕಂತ ಒಂದು ಗೌರ್ಮೆಂಟ್ ಥಿಂಕ್ ಮಾಡ್ತಾಯಿದೆ. ನೆಕ್ಸ್ಟ್ C6H12O6 ಇದು ಕೇಳಿರೋ ಈ ಒಂದು ಗ್ಲುಕೋಸ್ ಅನ್ನೋದು ಎಲ್ಲ ಒಂದು ವ್ಯಕ್ತಿಗಳಿಗೂ ಪರಿಚಯ ಇರುತ್ತೆ. ಯಾಕಂದರೆ ನಾವು ತಿಂತಿರೋ ಫುಡ್ಡಲ್ಲಿ ಅಥವಾ ಸಕ್ಕರೆ ಅಂಶದಲ್ಲಿ, ಶುಗರಲ್ಲಿ ತುಂಬ ಒಂದು ಮೇನ್ ಕಂಟೆಂಟ್ ಈ ಒಂದು ಕಾರ್ಬನ್ ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರೋವಂಥದ್ದು. ಅಂದರೆ ಈ ಒಂದು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ, ಅದರಲ್ಲಿ ಗ್ಲುಕೋಸ್ ಕಾಂಪೊನೆಂಟ್ ತುಂಬ ಇಂಪಾರ್ಟೆಂಟು. ಗ್ಲುಕೋಸ್ ಲೆವೆಲ್ ಕಂಟ್ರೋಲಾಗಿ ಬಂದಿಲ್ಲ ಅಂದರೆ ಡಯಾಬಿಟಿಕ್ ಪ್ರಾಬ್ಲಮ್ಸ್ ಕೂಡ ಬರ್ತಾ ಇರ್ತವೆ ನೋಡಿ. ಅದೇ ಥರ H2O2 ಆ್ಯಂಟಿಸೆಪ್ಟಿಕ್, ನಮಗೆ ಗಾಯ ಆದಾಗ ಫಸ್ಟ್ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡೋದೇ ಡಾಕ್ಟ್ರ್ ಆ್ಯಂಟಿಸೆಪ್ಟಿಕ್. ಅದು ಒಂಥರ ವೈಟ್ ಅಂದರೆ ನೀರು ಹಾಕಿ, ಅದು H2O2 ಹಾಕಿದ ತಕ್ಷಣ ನಮಗೆ ಬುರು ಬರುತ್ತೆ ನೋಡಿ, ಅದೇ H2O2 ಅಂದರೆ ಏನು ಕರಿತೀವಿ ನಾವು, ಹೈಡ್ರೋಜನ್ ಪೆರಾಕ್ಸೈಡ್ ಆ್ಯಂಟಿಸೆಪ್ಟಿಕ್ಕಾಗಿ ಬಳಸ್ತೀವಿ. ಅದಾದಮೇಲೆ ಟಿಂಚರ್ ಹಾಕ್ತಾರೆ ನಮಗೆ. ಟಿಂಚರೆಲ್ಲ ಅಯೋಡಿನ್ ಇರುತ್ತೆ ಅಂತ ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ KMnO4 ಇದು ಡಿಸ್ಇನ್ಫೆಕ್ಟೆಂಟ್ ಆಗಿ ಬಳಸ್ತಾರೆ. ನೆಕ್ಸ್ಟ್ ಕಾಪರ್ ಸಲ್ಫೇಟ್ 5H2O ಇದು ಫಂಗಿಸೈಡ್ಸ್, ಅಂದರೆ ಏನಾದ್ರು ಫಂಗಲ್ ಪ್ರಾಬ್ಲಮ್ಸ್ ಆಗಬಾರ್ದು ಅಂತೇಳಿ, ಅಂದರೆ ಶಿಲೀಂಧ್ರಗಳು ಸಮಸ್ಯೆ ಆಗಬಾರ್ದು ಅಂತೇಳಿ ಫಂಗಿಸೈಡ್ಸ್ ಆಗಿ ಬಳಸ್ತಾರೆ. ಇದು ಈ ಒಂದು ಯಾವುದರಲ್ಲಿ ನಮಗೆ ಸುತ್ತಮುತ್ತ ಮನೆಯಲ್ಲಿ ಏನಾದರೂ ಕೊಳಚೆ ಇತ್ತಂತ ಅಂಥದ್ದಲ್ಲಿ ಯೂಸ್ ಮಾಡ್ತೀವಿ. ಈವನ್ ಹೊಲದಲ್ಲಿ ಕೂಡ ಯೂಸ್ ಮಾಡ್ತೀವಿ ಅನ್ನೋದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ನೋಡಿ, ಸೋಡಿಯಂ ಥಯೋಸಲ್ಫೇಟ್ ಅಂತೇಳಿ Na2H2O3 ಇದು ಫೋಟೋಗ್ರಫಿಯಲ್ಲಿ ಬಳಸ್ತೀವಿ ನಾವು. ಒಳ್ಳೆ ಕ್ಲಿಯರಾಗಿ ಬರಬೇಕಂತಂದರೆ ಈ ಒಂದು ಕೆಮಿಕಲ್ ಬಳಸ್ತೀವಿ. ಆಮೇಲೆ AgNO3 ಇದು ಲ್ಯಾಬ್ರೇಟರಿ ರಿಯೇಜೆಂಟಾಗಿ ಬಳಸ್ತೀವಿ, ಇದು ಸಿಲ್ವರ್ ನೈಟ್ರೇಟು. ಆಮೇಲೆ ಸಿಲ್ವರ್ ಅಯೋಡೈಡ್ ಅಂತ ಬಂತಂದರೆ AgI ಅಂತ ಬಂತಂದರೆ ನಾವು ಕೃತಕ ಮೋಡಗಳನ್ನ ಬಳಸಲಿಕ್ಕೆ, ಅಂದರೆ ಮಳೆ ಬರಲಿಕ್ಕೆ ಯೂಸ್ ಮಾಡ್ತೀವಿ. ಅದು AgI ಸಿಲ್ವರ್ ಅಯೋಡೈಡ್ ಅಂತೇಳಿ. ಬಟ್ ಅದೇ ಸಿಲ್ವರ್ ನೈಟ್ರೇಟ್ ಅಂದರೆ ಲ್ಯಾಬ್ರೇಟರಿ ರಿಯೇಜೆಂಟಾಗಿ ಬಳಸ್ತೀವಿ. ನೆಕ್ಸ್ಟ್ NaOCl ಬ್ಲೀಚಿಂಗ್ ಅಂತ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ CO2 ನೋಡಿ, ಫೈರ್ ಎಕ್ಸ್ಟಿಂಗ್ವಿಷರ್. ಏನಾದರೂ ಪ್ರಾಬ್ಲಮ್ಸ್ ಆಯ್ತು ಅಂದರೆ ಸಿನಿಮಾ ಥಿಯೇಟ್ರ್ ಆಗಿರ್ಬೋದು, ಬಸ್ಸಲ್ಲಿ ಆಗಿರ್ಬೋದು, ಫೈರ್ ಎಕ್ಸ್ಟಿಂಗ್ವಿಷರ್ ಒಂದು ರೆಡ್ ಕಲರ್ ಬಾಕ್ಸ್ ಇಟ್ಟಿರ್ತಾರೆ ನೋಡಿ, ಅದೊಂದು ಸಣ್ಣ ಸ್ಮಾಲ್ ಸಿಲಿಂಡರ್ ಥರ ಕಾಣುತ್ತೆ. ಅದರಲ್ಲಿ ಗ್ಯಾಸ್ ಫಿಲಪ್ ಆಗಿರುತ್ತೆ. ಆ ಗ್ಯಾಸೇ ಈ CO2 ಅನ್ನೋದು ಕ್ಲಾರಿಟಿ ಇರಬೇಕು. ಇನ್ ಕೇಸ್ ಫೈರ್ ಪ್ರಾಬ್ಲಮ್ಸ್ ಆದರೆ ಅವಾಗ ಈ CO2 ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಕಾರ್ಬನ್ ಮೊನಾಕ್ಸೈಡ್, ಇದು ಮೆಟ್ರಲರ್ಜಿಯಲ್ಲಿ ಬಳಸ್ತಾರೆ. ಇದು ತುಂಬ ಡೇಂಜರಸ್ ಗ್ಯಾಸು ಕಾರ್ಬನ್ ಮೊನಾಕ್ಸೈಡ್ ಅನ್ನೋದು. ಇದೇನಾದರೂ ಬ್ಲಡ್ ಜೊತೆ ರಿಯಾಕ್ಟ್ ಆಗ್ಬಿಡುತ್ತಂದರೆ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಜಾಸ್ತಿ ಸೇರಿಕೊಂಡು ನಮಗೆ ಹ್ಯೂಮನ್ಗೆ ತುಂಬ ಪ್ರಾಬ್ಲಮ್ಸ್ ಕೊಡುತ್ತೆ ಇದು. ಬಟ್ ಯೂಸ್ ಮಾಡ್ತಿರೋದು ಮಾತ್ರ ಮೆಟ್ರಲರ್ಜಿ ಅನ್ನೋದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ N2O ಇದು ಲಾಫಿಂಗ್ ಗ್ಯಾಸ್ ನೋಡಿ, ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ. ಲಾಫಿಂಗ್ ಗ್ಯಾಸ್ದು ಕೆಮಿಕಲ್ ನೇಮ್ ಏನಂತ N2O ಅನ್ನೋದು ಕ್ಲಾರಿಟಿ ಇರಬೇಕು, ಮತ್ತು NO2 ಆಗಬಾರ್ದು. ನೆಕ್ಸ್ಟ್ ನೋಡಿ, ವಾಟರ್ ಪ್ಯೂರಿಫಿಕೇಷನ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಏನು ಬಳಸ್ತೀವಿ ಅಂತಂದರೆ, ವಾಟರ್ ಪ್ಯೂರಿಫೈ ಮಾಡಲಿಕ್ಕೆ ಓಜನ್ ಕೂಡ ಬಳಸ್ಬೋದು ನೋಡಿ. ಓಜನ್ನೇ ಆಲ್ರೆಡಿ ನಮಗೆ ರಕ್ಷಣೆ ಕೊಡ್ತಾ ಇದೆ, ಎಲ್ಲಿ ಸ್ಟ್ರಾಟೋಸ್ಫಿಯರಲ್ಲಿ ಇತ್ಕೊಂಡು. ಅದ್ರ ಜೊತೆಗೆ ಆ ಒಂದು O3 ಅನ್ನೋದು ಕಾಂಪೌಂಡ್ ಕೂಡ, ಕೆಮಿಕಲ್ ಕೂಡ ಇದೆ ಅಲ್ವಾ, ಆ ಕೆಮಿಕಲ್ನ ನಾವು ವಾಟರ್ ಪ್ಯೂರಿಫೈರಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಅಮೋನಿಯಂ ಕ್ಲೋರೈಡ್ ಇದು ಡ್ರೈ ಸೆಲ್ಸಲ್ಲಿ ಬಳಸ್ತೀವಿ. ಆಮೇಲೆ ಸೋಡಿಯಂ Na2B4O710H2 ಇದು ಬೊರ್ಯಾಕ್ಸ್ ಅಂತ ಕರಿತೀವಿ. ಇನ್ ಕೇಸ್ ಕಣ್ಣಿಗೆ ಪ್ರಾಬ್ಲಮ್ಸ್ ಆದರೆ ಆ ಬೊರ್ಯಾಕ್ಸ್ ಅನ್ನೋದು ಒಂದು ಲಿಕ್ವಿಡ್ ಹಾಕ್ಸ್ಕೊಂಡು ಸ್ವಲ್ಪ ಕಡಿಮೆ ಮಾಡ್ಕೊತಿರ್ತೀವಿ, ಡಾಕ್ಟರ್ ಸಜೆಸ್ಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಪೊಟ್ಯಾಶ್ ಆಲಮ್ ಅಂತ ಕರಿತೀವಿ ನಾವು, ಪೊಟ್ಯಾಶ್ ಆಲಮ್ ಸಲ್ಫೈಟ್ ಇದು ನೋಡಿ, Ka ಈ ಒಂದು SO4 ಟೆಕಂಟಾಸ್ಟು 12H2O ಇದು ಆಲಮ್ ಅಂತ ಕರಿತೀವಿ. ಇದು ಕೂಡ ಕ್ಲೀನಿಂಗ್ ಆಫ್ ವಾಟರ್ ಪ್ಯೂರಿಫೈ ಮಾಡೋ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ಅಂದರೆ ಪ್ಯೂರಿಫಿಕೇಷನ್ ಆಗಬೇಕಂದ್ರೆ ವಾಟರ್ನ ನಾವು ಈ ಒಂದು O3 ಬಳಸ್ತೀವಿ ಮತ್ತು ಪೊಟ್ಯಾಶ್ ಆಲಮ್ ಕೂಡ ಬಳಸ್ತೀವಿ. ಬಟ್ ಇದು ಅಮೋನಿಯಂ ಕ್ಲೋರೈಡು, ಸೋಡಿಯಂ ಇದೇನು ಬೊರ್ಯಾಕ್ಸ್ ಅನ್ನೋದು ಇವೆಲ್ಲ ಕಣ್ಣಿಗೆ ಬೊರ್ಯಾಕ್ಸ್ ಬಂದುಬಿಟ್ಟು ಕಣ್ಣಿಗೆ ಯೂಸ್ ಮಾಡ್ತೀವಿ. ಅಮೋನಿಯಂ ಕ್ಲೋರೈಡ್ ಬಂದುಬಿಟ್ಟು ಡ್ರೈ ಸೆಲ್ಸಲ್ಲಿ ಯೂಸ್ ಮಾಡ್ತೀವಿ ಅನ್ನೋ ಕ್ಲಾರಿಟಿ ಇರಬೇಕು ನೋಡಿ. ಈ ಥರ ತುಂಬ ಇಂಪಾರ್ಟೆಂಟ್ ಇರೋ ಡಿಸ್ಕಸ್ ಮಾಡಿದ್ವಿ ನೋಡಿ. ಅದೇ ಥರ ಸ್ವಲ್ಪ ಏನಾದರೂ ನಾವು ಓವರಾಲ್ ಆಗಿ ಒಂದು ಡಿಸ್ಕಸ್ ಮಾಡಬೇಕಂದ್ರೆ 1 ಮಿನಿಟ್ ರಿವಿಷನ್ ಥರ. ಬೇಕಿಂಗ್ ಸೋಡಾ ಅಂದರೆ ಸೋಡಿಯಂ ಬೈಕಾರ್ಬನೇಟು, ವಾಷಿಂಗ್ ಸೋಡಾ ಅಂದರೆ ಸೋಡಿಯಂ ಕಾರ್ಬನೇಟು ಇದು ಗೊತ್ತಿರಬೇಕು. ಬ್ಲೀಚಿಂಗ್ ಪೌಡರ್ ಅಂದರೆ ಕ್ಯಾಲ್ಸಿಯಂ ಹೈಪೋಕ್ಲೋರೈಡು, POP ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಆಫ್ H2O, ವಿನೆಗರ್ ಅಂದರೆ ಒಂದು ಮಿಥೆನೋಯಿಕ್ ಆ್ಯಸಿಡ್ ಅಥವಾ ಅಸಿಟಿಕ್ ಆ್ಯಸಿಡ್ ಅಂತ ಕರಿತೀವಿ. ಲಾಫಿಂಗ್ ಗ್ಯಾಸ್ ಅಂದರೆ N2O ಅನ್ನೋದು ಕ್ಲಾರಿಟಿ ಇರಬೇಕು. ಈ ಥರದಾಗ
ತುಂಬ ಪ್ರಶ್ನೆಗಳು ಕೆಮಿಸ್ಟ್ರಿ ಮೇಲೆ ಬರ್ತಾ ಇದ್ದಾವೆ. ಖಂಡಿತವಾಗಿ ಇದೇ ಥರ ಬರುತ್ತೆ, ಇದರಲ್ಲಿ ಖಂಡಿತವಾಗಿ ಬರೋಂಥ ಚಾನ್ಸಸ್ ಇದೆ ಅಂತ ನಂಬಿಕೆ ಮೇಲೆ ಈ ವಿಡಿಯೋ ಮಾಡೀನಿ. ಸೊ ಬಯೋ ಜಿ ಕೆ ಅಕಾಡೆಮಿ ನೀವೆಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.